ಇದು ತಾಯಿ ಗುಣ ತೀರೋದಿಲ್ಲ ಋಣ ನೀನು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇಂದು ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಹುಟ್ಟುಹಬ್ಬ. ಆದ್ರೆ ಹುಟ್ಟುಹಬ್ಬಕ್ಕೆ ಡಿ ಬಾಸ್ ಹೊರಬರೋದು ಅಸಾಧ್ಯ ಅನ್ನೋದು ಬೇಸರದ ಸಂಗತಿ. ಇದೇ ಮೊದಲ ಬಾರಿ ದರ್ಶನವಿಲ್ಲದೆ ಫ್ಯಾನ್ಸ್ ಡಿ ಉತ್ಸವ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲ ವಿಚಾರ. ಅಭಿಮಾನಿಗಳಿಗಾಗಿ ದರ್ಶನ್ ಅವರು ಏನೆಲ್ಲ ಮಾಡ್ತಿದ್ರು, ಯಾವ ರೀತಿ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ರು, ಕೇವಲ ತಮ್ಮ ಫ್ಯಾನ್ಸ್ಗಾಗಿಯೇ ಲಕ್ಷ ಹಣ ಹೇಗೆಲ್ಲ ಖರ್ಚು ಮಾಡ್ತಾ ಇದ್ರು ಗೊತ್ತಾದ್ರೆ ಎಂತವರಿಗೂ ಕಣ್ಣಲ್ಲಿ ನೀರು ಚುಮ್ಮುತ್ತೆ. ಅಷ್ಟಕ್ಕೂ ಅದೇನು ಅಂತೀರಾ? ಇದೇ ಈ ಹೊತ್ತಿನ ವಿಶೇಷ ಸಿನಿ ಫೋಕಸ್. ನಾನು ಭುವನ. ಇಂದು ದರ್ಶನ್ ಅವರ 49ನೇ ಹುಟ್ಟುಹಬ್ಬ. ಆದ್ರೆ ಸದ್ಯ ದಾಸನ ಪರಿಸ್ಥಿತಿ ಏನು ಅನ್ನೋದು ಗೊತ್ತೇ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆಗಿ ಜೈಲು ಸೇರಿರೋ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಹುಟ್ಟುಹಬ್ಬಕ್ಕೆ ದರ್ಶನ್ ಹೊರ ಇಲ್ಲದಿದ್ರು ಸೆಲೆಬ್ರಿಟೀಸ್ ಹಿಂದೆ ಕರೆಸಿಕೊಳ್ಳುವ ಫ್ಯಾನ್ಸ್ ಮಾತ್ರ ಅವರ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಇನ್ನು ದರ್ಶನ್ ಅವರ ಆರಂಭದ ದಿನಗಳು ಕೂಡ ಸದ್ಯ ಈಗಿನಂತೆಯೇ ಕಷ್ಟವಾಗಿತ್ತಂತೆ. ತುಗುದೀಪ್ ಶ್ರೀನಿವಾಸ್ ಅವರ ಮಗ ಎನ್ನುವ ಕಾರಣಕ್ಕೆ ಇವರಿಗೆ ಯಾರೂ ಕೆಲಸ ಕೊಡ್ತಿರ್ಲಿಲ್ಲ. ಹಾಗಾಗಿಯೇ ದರ್ಶನ್ ಜೀವನದಲ್ಲಿ ಕಷ್ಟ ಅನುಭವಿಸಿದ್ರು. ತಂದೆ ಹೋದ್ಮೇಲೆ ಆರ್ಥಿಕ ಸಂಕಷ್ಟವೂ ಇತ್ತು. ಆದ್ರೆ ಛಲ ಬಿಡದೆ ದರ್ಶನ್ ಮುನ್ನುಗ್ಗಿದ್ರು. ರಕ್ಷಿತಾ ಪ್ರೇಮ್ ಅವರ ತಂದೆ BC ಗೌರಿಶಂಕರ್ ಬಳಿ ಲೈಟ್ ಬಾಯ್ ಆಗಿ ದಿನಕ್ಕೆ 100ರಿಂದ 150 ರೂಪಾಯಿ ಸಂಬಳಕ್ಕೆ ಕೆಲಸ ಶುರು ಮಾಡಿ, ಅಸಿಸ್ಟೆಂಟ್ ಆಗಿ ಸಣ್ಣ ಪಾತ್ರಗಳಲ್ಲಿ ಕೆಲಸ ಮಾಡಿ 2001ರಲ್ಲಿ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಬಳಿಕ ದರ್ಶನ್ ಜೀವನಕ್ಕೆ ದೊಡ್ಡ ಬ್ರೇಕ್ ನೀಡಿತ್ತು. ಈ ಚಿತ್ರ ಸೂಪರ್ ಹಿಟ್ ಆಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ನೆಲೆಯೂರಿದ್ರು. ನಂತರ ಕಳಾಸಿಪಾಳ್ಯ, ಸಾರಥಿ, ಕ್ರಾಂತಿ, ಕಾಟೇರ ಸೇರಿದಂತೆ ಹಲವು ಸಿನಿಮಾಗಳು ದೊಡ್ಡ ಯಶಸ್ಸನ್ನ ಕಂಡವು. ಮನೆಯ ರಸ್ತೆಯುದ್ದಕ್ಕೂ ಕಟ್ಔಟ್ಸ್, ಪೋಸ್ಟರ್ಸ್, ಅವರ ಮಾಸ್ ಸ್ಟೈಲ್, ಡೈಲಾಗ್ ಡೆಲಿವರಿ ಮತ್ತು ಅಭಿಮಾನಿಗಳ ಪ್ರೀತಿ ಅವರಿಗೆ ಸ್ಯಾಂಡಲ್ವುಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂಬ ಹೆಸರು ತಂದಿತು. ನಟ ದರ್ಶನ್ ಕನ್ನಡ ಸಿನಿರಂಗದಲ್ಲಿ ಹೈಯೆಸ್ಟ್ ಫ್ಯಾನ್ಸ್ ಕುಟುಂಬವನ್ನ ಹೊಂದಿದ್ದಾರೆ. ಕಷ್ಟಪಟ್ಟು ಬೆಳೆದ ಅವರ ಜೀವನ ಹಾಗೂ ಅವರ ಸಹಾಯ ಮನೋಭಾವ ಹಲವರಿಗೆ ಪ್ರೇರಣೆಯಾಗಿದೆ. ಪ್ರತಿ ವರ್ಷ ದರ್ಶನ್ ಬರ್ತ್ಡೇ ಅಂದು ಅವರ ನಿವಾಸವಿರೋ RR ನಗರ ಜಗಮಗಿಸ್ತಾ ಇತ್ತು. ಮನೆಯ ರಸ್ತೆಯುದ್ದಕ್ಕೂ ಕಟ್ಔಟ್ಸ್, ಪೋಸ್ಟರ್ಸ್ ರಾರಾಜಿಸ್ತಾ ಇತ್ತು. ಸಾವಿರಾರು ಅಭಿಮಾನಿಗಳು ದೂರದಿಂದ ಹರಿದು ಬರ್ತಾ ಇದ್ರು. ಬಂದಂತ ಫ್ಯಾನ್ಸ್ಗೆ ದರ್ಶನವನ್ನ ಕೊಡ್ತಿದ್ರು. ಆದ್ರೆ ಈ ಬಾರಿ ಸಾರಥಿಗೆ ಹೊರಗಿಲ್ಲ. ಅಷ್ಟೇ ಅಲ್ಲದೆ ಕಾಟೇರ ತಮ್ಮ ಅಭಿಮಾನಿಗಳಿಗಾಗಿ ಬರೋಬ್ಬರಿ 15ರಿಂದ 25 ಲಕ್ಷ ಹಣದ ನೆರವನ್ನ ನೀಡ್ತಿದ್ರಂತೆ. ಯಾರಾದ್ರೂ ಅನಾರೋಗ್ಯ ಅಥವಾ ಅಪಘಾತಕ್ಕೆ ಒಳಗಾದ್ರೆ ದರ್ಶನ್ ಸಹಾಯ ಮಾಡ್ತಿದ್ರು. ಅಲ್ಲದೆ ಆಸ್ಪತ್ರೆಗಳಿಗೆ ಹೋಗಿ ಅಭಿಮಾನಿಗಳನ್ನ ಭೇಟಿಯಾದ ಸಂದರ್ಭಗಳು ಇವೆ. ಕೆಲ ಅಭಿಮಾನಿಗಳ ಮದುವೆ, ಶಿಕ್ಷಣ, ಆರ್ಥಿಕ ಸಹಾಯ ನೀಡಿ ಧೈರ್ಯ ತುಂಬ್ತಾ ಇದ್ರು. ಒಟ್ಟಾರೆ ಏನೇ ಸಮಸ್ಯೆ ಅಂತ ಹೇಳಿದ್ರೆ ಸಾಕು, ತಕ್ಷಣಕ್ಕೆ ಹೆಲ್ಪ್ ಮಾಡ್ತಾರೆ. ಅಭಿಮಾನಿ ಸಂಘಗಳ ಮೂಲಕ ಸ್ಕಾಲರ್ಶಿಪ್, ಸಮಾಜ ಸೇವೆಗಳಂತಹ ಅನೇಕ ಕಾರ್ಯಗಳನ್ನ ಮಾಡ್ತಿದ್ರು. ಅಭಿಮಾನಿಗಳೇ
ಸೆಲೆಬ್ರಿಟಿ ಎಂದು ಜೀವಿಸಿದ ಸಾರಥಿ. ಸೆಲೆಬ್ರಿಟಿ ಫ್ಯಾನ್ಸ್ ಸಂಬಂಧಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳನ್ನ ಕುಟುಂಬದಂತೆ ಕಾಣ್ತಿದ್ರು. ಅಲ್ಲದೆ ಈ ಹಿಂದೆ ಪ್ರತಿ ಭಾನುವಾರ ದರ್ಶನ್ ತಮ್ಮ ನಿವಾಸದ ಬಳಿ ಅಥವಾ ಫಾರ್ಮ್ ಹೌಸ್ ಬಳಿ ಪ್ರತಿ ಭಾನುವಾರ ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇದ್ರು. ದೂರದಿಂದ ಬಂದಂತಹ ಅಭಿಮಾನಿಗಳಿಗೆ ಎಲ್ಲರಿಗೂ ಊಟ ತಿಂಡಿ ವ್ಯವಸ್ಥೆ ಕಲ್ಪಿಸ್ತಾ ಇದ್ರು. ಒಂದು ಸ್ವಲ್ಪವೂ ಕಮ್ಮಿಯಾಗದಂತೆ ಫ್ಯಾನ್ಸ್ಗಳನ್ನ ನೋಡಿಕೊಳ್ತಾ ಇದ್ರು. ಅಷ್ಟೇ ಯಾಕೆ 2023ರಲ್ಲಿ ಕೈ ನೋವಿದ್ರೂ ಕೂಡ ಹುಟ್ಟುಹಬ್ಬಕ್ಕೆ ಎಲ್ಲಾ ಅಭಿಮಾನಿಗಳನ್ನ ಎದುರುಕೊಂಡು ಶೇಕ್ ಹ್ಯಾಂಡ್ ಕೊಟ್ಟಿದ್ರು. ಡಾಕ್ಟರ್ ರಾಜ್ಕುಮಾರ್ ನಂತರ ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರೆಯುವ ನಟರಲ್ಲಿ ದರ್ಶನ್ ಒಬ್ಬರೇ. ಸಾಕಷ್ಟು ಬಾರಿ ನಾನು ಸೆಲೆಬ್ರಿಟಿ ಅಲ್ಲ, ನನ್ನ ಅಭಿಮಾನಿಗಳೇ ಸೆಲೆಬ್ರಿಟಿ ಅಂತ ಹೇಳ್ತಾರೆ. ಹಾಗಾಗಿ ದರ್ಶನ್ ತಮ್ಮ ಎದೆ ಮೇಲೆ ಈ ಬಗ್ಗೆ ನನ್ನ ಸೆಲೆಬ್ರಿಟಿ ಅಂತ ಟ್ಯಾಟೂ ಕೂಡ ಹಾಕ್ಸಿದ್ದು ಇದೆ. ನೋಡಿದ್ರಲ್ಲ ಡಿ ಬಾಸ್ ವ್ಯಕ್ತಿತ್ವ ಹೇಗೆ, ಅಭಿಮಾನಿ ಬಳಗಕ್ಕೆ ಮಾಡೋ ಸಹಾಯ, ಹಲವು ಸಮಾಜ ಸೇವೆ, ಅವರ ಸಿನಿ ರಂಗದಲ್ಲಿ ಮೇಲೆ ಗೆದ್ದು ಬಂದಂತ ಕತೆ ಎಷ್ಟು ರೋಚಕ ಅಂತ. ಎಂಥದ್ದೇ ಕಷ್ಟ ಅಂತ ಬಂದ್ರು ಕನಸು ಬಿಡಬೇಡಿ ಎನ್ನುವುದಕ್ಕೆ ದರ್ಶನ್ ಅವರು ಉದಾಹರಣೆ. ಇದಿಷ್ಟು ಈ ಹೊತ್ತಿನ ಸಿನಿ ಫೋಕಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.